Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡ್ ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಚೂಡಿದಾರ್ ಟಾಪ್ ಡ್ರಾಯಿಂಗ್ ಅಂಡ್ ಕಟಿಂಗ್ ಮಾಡೋದು ಹೇಗೆ ಅಂತ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಜನ ನೀವುಗಳು ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ಚೂಡಿದಾರ್ ಟಾಪ್ ಮತ್ತೆ ಪ್ಯಾಂಟ್ ನ ಹೇಗೆ ಮಾಡೋದು ಹೇಳ್ಕೊಡಿ ಪ್ಲೀಸ್ ಅಂತ ಹೇಳಿ. ಸೊ ನಿಮ್ಮೆಲ್ಲರ ಕಾಮೆಂಟ್ಸ್ ನ ನಾನು ಅಕ್ಸೆಪ್ಟ್ ಮಾಡಿ ನಿಮ್ಮ ರಿಕ್ವೆಸ್ಟ್ ನ ನಾನು ಇವತ್ತು ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ. ಸೊ ಲೆಂತಿ ಆಗೋದ್ರಿಂದ ಇವತ್ತು ನಾನು ಚೂಡಿದಾರ್ ಟಾಪ್ ನ ಹೇಳ್ಕೊಡ್ತೀನಿ ಅಂಡ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಚೂಡಿದಾರ್ದು ಪ್ಯಾಂಟ್ ಡ್ರಾಯಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಸೊ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ವಿಡಿಯೋ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆನಾ. ಸೊ ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಫ್ರೆಂಡ್ಸ್. ಓಕೆನಾ. ಸೊ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಮೇಜು, ಇದೇ ನಾವು ಇವತ್ತು ಡ್ರಾಯಿಂಗ್ ಆ್ಯಂಡ್ ಕಟಿಂಗ್ ಮಾಡೋದು ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆನಾ. ಸೊ ನೀವು ವೆರೈಟಿ ಆಫ್ ಚೂಡಿದಾರ್ ಟಾಪ್ಸ್ನ ನೋಡಿರ್ಬಹುದು. ಓಕೆ. ಸೊ ಕೆಲವುದು ಬಾಟಮು ಸ್ಟ್ರೇಟ್ ಕಟ್ ಇರುತ್ತೆ, ಕೆಲವುದು ಫ್ಲೇರ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಕೆಲವೊಂದು ಅಂಬ್ರೆಲಾ ಕಟಿಂಗ್ ಇರುತ್ತೆ. ಸೊ ಅದೆಲ್ಲಾನು ಡಿಫ್ರೆಂಟ್ ಮೆಥಡ್ ಆಫ್ ಏನು ಚೂಡಿದಾರ್ ಟಾಪ್ಸ್ಗಳದ್ದು. ಓಕೆ. ಫಸ್ಟ್ ಬೇಸಿಕ್ ಮಾಡೆಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ನೋಡಿ ಫ್ರೆಂಡ್ಸ್. ಒಂದು ಚೂಡಿದಾರಕ್ಕೆ ಏನೇನು ಅಳತೆ ಬೇಕಪ್ಪ ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ಫಸ್ಟ್ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಉದ್ದ, ಚೂಡಿದಾರ್ದು ಟಾಪ್ ನ ಉದ್ದ. ಸೊ ಇದು ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್ಸ್. ಎಲ್ಲಿವರೆಗೂ ಅಂದ್ರೆ ಶೋಲ್ಡರ್ ಟಿಪ್ ಇಂದ ಮೊಣಕಾಲ್ವರೆಗೂ ತಗೋತೀವಿ ಯೂಶಲಿ ಚೂಡಿದಾರ್ ಟಾಪಿಗೆ. ಅಂಡ್ ದೆನ್ ಬ್ರೆಸ್ಟ್ ಮೆಜರ್ ಅಂದ್ರೆ ಅಥವಾ ಚೆಸ್ಟ್ ಮೆಜರ್, ಶೋಲ್ಡರ್ ಮೆಜರ್ ಬೇಕಾಗತ್ತೆ. ಓಕೆನಾ. ಆ ನಂತರ ಸೊಂಟದ ಸುತ್ತಳತೆ ಅಥವಾ ವೇಸ್ಟ್ ಅಂತ ಹೇಳ್ತೀವಿ. ಆಮೇಲೆ ಹಿಪ್ ರೌಂಡ್ ಅಥವಾ ಸೀಟ್ ರೌಂಡ್ ಅಂತ ಹೇಳ್ತೀವಿ. ಸೀಟ್ ರೌಂಡ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಚೂಡಿದಾರ್ದು ಸ್ಲಿಟ್ ಇರುತ್ತಲ್ಲ ಅಲ್ಲಿ ಓಪನ್ ಆಗುತ್ತಲ್ಲ ಅದು ನಮ್ಮ ಏನು ಮೆಷರ್ಮೆಂಟ್. ಓಕೆನಾ. ನಂತರ ನಮಗೆ ಬೇಕಾಗಿರೋದು ಸ್ಲೀವ್ ಲೆಂತ್, ಬಾಟಮ್ ಅಗಲ ಅಂದ್ರೆ ಚೂಡಿದಾರ್ದು ಬಾಟಮ್ ಅಗಲ ಇರುತ್ತಲ್ಲ ಅದು ಅಥವಾ ವಿಡ್ತ್ ಅಂತ ಹೇಳ್ತೀವಿ, ಬಾಟಮ್ ವಿಡ್ತ್ ಅಂತ ಅದು. ಅಂಡ್ ದೆನ್ ತೋಳಿನ ಉದ್ದ, ತೋಳಿನ ಅಗಲ ಎಲ್ಲ ಬೇಕಾಗುತ್ತೆ. ಸೊ ಈ ಉದ್ದದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮೆಜರ್ಮೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೊಂಟದ ಉದ್ದ ಮತ್ತೆ ಆಸನದ ಉದ್ದ ಟು ಗೆಟ್ ಯುವರ್ ಪರ್ಫೆಕ್ಟ್ ಫಿಟ್ಟಿಂಗ್. ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಡ್ರಾಯಿಂಗು. ನಾನಿಲ್ಲಿ ನೋಡಿ ವೈಟ್ ಶೀಟಲ್ಲಿ ಸಾಕೋಗೋದಿಲ್ಲ ಅನ್ನೋದಕ್ಕೆ ನಾನು ಉದ್ದ ಸಾಕೋಗೋದಿಲ್ಲ. ಸೊ ಹಾಗಾಗಿ ಬ್ರೌನ್ ಶೀಟಲ್ಲೇ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ರೆಫರೆನ್ಸ್ಗೆ ನಾವು ಡ್ರಾಯಿಂಗ್ ಇಟ್ಕೊಳ್ಳೋಣ. ನಾನು ಹೀಗೆ ಇಟ್ಕೋತೀನಿ ಡ್ರಾಯಿಂಗ್ ಮಾಡಲಿಕ್ಕೆ. ಓಕೆ. ಫಸ್ಟ್ ನಾನು ಒಂದು ಸ್ಟ್ರೇಟ್ ಲೈನ್ ಹಾಕೋತೀನಿ ಫ್ರೆಂಡ್ಸ್. ಓಕೆ. ಸೊ ಮೊಣಕಾಲ್ವರೆಗೂ ಉದ್ದ ಇದೆ ಅಲ್ವಾ ಚೂಡಿದಾರ್ದು. ನಾರ್ಮಲ್ ಹೈಟ್ ಇರೋರಿಗೆ ಮೊಣಕಾಲ್ವರೆಗೂ ಉದ್ದ ಅಂದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ 39 or 40 ಇರುತ್ತೆ. ಸೊ ಓಕೆ, ಇಲ್ಲಿ ನಾನು ನಿಮಗೆ 39 ತಗೊಳ್ತಾ ಇದ್ದೀನಿ. ನೋಡಿ ಸ್ಕೇಲಿಂದ ಒಂದು ಸ್ಕೇಲ್ದು ಉದ್ದ ಬರೀ 30 ಇರುತ್ತೆ. ನಾನು ಫಸ್ಟ್ 30 ಮಾರ್ಕ್ ಮಾಡ್ಕೋತೀನಿ, ಆ ನಂತರ 39 ಅಲ್ವಾ 9 ಇಂಚ್ ಮಾರ್ಕ್ ಮಾಡ್ಕೋತೀನಿ. ಓಕೆನಾ. ಈಗ ನಾವು ಫ್ರಂಟ್ ಟು ಬ್ಯಾಕು ಎರಡು ಜಾಯಿನ್ ಮಾಡ್ತೀವಿ ಅಂಡ್ ದೆನ್ ಬಾಟಮ್ ಫಿನಿಶಿಂಗ್ ಮಾಡಬೇಕು. ಅದಕ್ಕೆ ನಮಗೆ 2 ಇಂಚ್ ಎಕ್ಸ್ಟ್ರಾ ಬೇಕಾಗ್ತದೆ ಬಾಟಮ್ ಫೋಲ್ಡಿಂಗಿಗೆ ಮತ್ತೆ ಸ್ಟಿಚಿಂಗಿಗೋಸ್ಕರ. ಸೊ 2 ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಎಷ್ಟೆಷ್ಟು ನೋಡಿ, ಪೂರ್ತಿ ಉದ್ದ 39 ಪ್ಲಸ್ 2 ಇಂಚು ನಾನು ಮೇಲಿಂದ ಎಷ್ಟು ಮಾರ್ಕ್ ಮಾಡಿದ್ದೀನಿ 41 ಇಂಚನ್ನ ನಾನು ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ. ಸೊ ಈಗ ಉದ್ದದ ಅಳತೆಗಳು ಏನೇನು ಬರುತ್ತೆ ಅದನ್ನೆಲ್ಲ ಮಾರ್ಕ್ ಮಾಡ್ತಾ ಹೋಗೋಣ. ಉದ್ದದಲ್ಲಿ ಫಸ್ಟ್ ಏನ್ ಇವಾಗ ನಮಗೆ ಕಂಕಳಿನ ಉದ್ದ. ಸೊ ಈ ಅಳತೆಗೆ ನನಗೆ ಚೆಸ್ಟ್ ಮೆಜರ್ 36 ನಾನು ಮಾಡ್ತಾ ಇದ್ದೀನಿ, 6.5. ಅಂಡ್ ದೆನ್ ನಾವು ಐ ಆಮ್ ಗೋಯಿಂಗ್ ಟು ಮಾರ್ಕ್ ಸೊಂಟದ ಉದ್ದ. ನಮ್ಮ ಪರ್ಫೆಕ್ಟ್ ಫಿಟ್ಟಿಂಗ್ ಬೇಕು ಅಂತ ಹೇಳಿದ್ರೆ ಈ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಚೂಡಿದಾರ್ನಲ್ಲಿ ಫ್ರೆಂಡ್ಸ್. ಓಕೆನಾ. ಹೇಗೆ ತಗೊಳ್ತೀವಿ ಅಂತ ಹೇಳಿದ್ರೆ ನಮ್ಮ ಶೋಲ್ಡರ್ ಟಿಪ್ ಇಂದ ನಮ್ಮ ಸೊಂಟದ ಉದ್ದ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳೋಣ. ನಾರ್ಮಲಿ 36 ಚೆಸ್ಟ್ ಇರೋರಿಗೆ 14 ಅಥವಾ 15 ಇರುತ್ತೆ. ನಾನಿಲ್ಲಿ 14 ತಗೊಳ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಆಸನದ ಉದ್ದ, ಅದು ತುಂಬಾನೇ ಏನು ಪರ್ಫೆಕ್ಟ್ ಫಿಟ್ಟಿಂಗ್. ನಿಮಗೆ ಸ್ಲಿಟ್ ಓಪನಿಂಗ್ ಬರುತ್ತೆ ಗೊತ್ತಾ ಚೂಡಿದಾರದಲ್ಲಿ, ಅಲ್ಲಿಂದ ಅಲ್ಲಿವರೆಗೂ ಮೆಷರ್ ತಗೋತೀವಿ ಅದನ್ನ. ಸೊ ಇನ್ ಕೇಸ್ ಸ್ವಲ್ಪ ನಾವು ಫ್ಯಾಟ್ ಇದ್ದೀರಾ ಅಂತ ಹೇಳಿದ್ರೆ ನೋಡ್ಕೊಂಡು ಮೆಷರ್ಮೆಂಟ್ ಇಟ್ಕೋಬೇಕು. ಸೊ 14 ಇದ್ರೆ ಇದು ನಮಗೆ 19 ಅಥವಾ 20 ಬರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಈಗ ನಾನು ಮಾಡ್ತೀನಿ ಎಲ್ಲ ಲೈನ್ಸ್ ನ ಡ್ರಾ ಮಾಡ್ಕೋತೀನಿ. ಇದು ನನ್ನ ಸ್ಟಿಚಿಂಗ್ ಲೈನು, ಇದು ಆಸನದ ಲೈನು, ಇದು ಸೊಂಟದ ಲೈನು, ಇದು ನಂದು ಚೆಸ್ಟ್ ಲೈನ್. ಓಕೆನಾ.
ಸೊ ಇವಾಗ ನಾವೇನ್ ಮಾಡೋಣ, ಅಗಲದ ಅಳತೆಗಳು ಏನೇನಿದೆ ಅದನ್ನ ಮಾರ್ಕ್ ಮಾಡ್ಕೋತಾ ಹೋಗೋಣ. ಶೋಲ್ಡರ್ ಇಲ್ಲಿ 6.5, ಕೆಳಗಡೆನೂ 6.5 ಮಾರ್ಕ್ ಮಾಡಿ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಹೀಗೆ. ಓಕೆನಾ. ಸೊ ನನ್ನ ಎದೆ ಸುತ್ತಳತೆ ಬಂದು ಇಲ್ಲಿ ಮಾರ್ಕ್ ಮಾಡ್ತೀವಿ. ಸೊ ಎದೆ ಸುತ್ತಳತೆ ನನ್ನ ಚೆಸ್ಟ್ ಮೆಜರ್ ಇಲ್ಲಿ ನಾನು ತಗೋತಾ ಇರೋದು 36, ಅದ್ರ ಕಾಲ್ ಭಾಗ ಅಂದ್ರೆ 9 ಇಂಚು ಪ್ಲಸ್ 2 ಇಂಚ್ ಇನ್ಲೆಗ್ ತಗೋತೀವಿ ಫ್ರೆಂಡ್ಸ್. ಎಷ್ಟಾಯ್ತು? 11 ಇಂಚು. ಸೊ ಫಸ್ಟ್ ನಾವು 9 ಇಂಚ್ನ ಮಾರ್ಕ್ ಮಾಡ್ಕೊಳ್ಳೋಣ. ದಟ್ ಈಸ್ ಅವರ್ 1/4 ಚೆಸ್ಟ್ ಮೆಜರ್. ಆಫ್ಟರ್ ದಟ್ ಮಾರ್ಕ್ 2 ಇಂಚ್ ಫಾರ್ ಇನ್ಲೆ. ಓಕೆನಾ. ನೆಕ್ಸ್ಟ್ ಸೊಂಟದ ಸುತ್ತಳತೆ, ಸೊಂಟದ ಉದ್ದ ಮಾರ್ಕ್ ಮಾಡಿದ್ವಿ ಹೌದಾ. ಸೊ ಅಲ್ಲಿ ಸೊಂಟದ ಸುತ್ತಳತೆ ಮಾರ್ಕ್ ಮಾಡಬೇಕು. ಎಷ್ಟಪ್ಪ ಸೊಂಟದ ಸುತ್ತಳತೆ ಅಂದ್ರೆ 32. ಅದ್ರ ಕಾಲ್ ಭಾಗ 8 ಪ್ಲಸ್ 2 ಇಂಚು ಅಂದ್ರೆ ಎಷ್ಟಾಯ್ತು? 10 ಇಂಚ್ ಆಯ್ತು. ಫಸ್ಟ್ ನಾವು 8 ಇಂಚ್ನ ಮಾರ್ಕ್ ಮಾಡೋಣ ಕಾಲ್ ಭಾಗ ಸೊಂಟದ್ದು, ಅಂಡ್ ದೆನ್ 2 ಇಂಚು ಇನ್ಲೆಗೆ. ನೆಕ್ಸ್ಟ್ ನಿಮ್ಮ ಸ್ಲಿಟ್ ಓಪನಿಂಗ್ ಇರುತ್ತಲ್ಲ ಚೂಡಿದಾರದಲ್ಲಿ, ಅದನ್ನ ಮೆಜರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಸ್ವಲ್ಪ ಫ್ಯಾಟ್ ಇದ್ರಿ ಅಂತ ಹೇಳಿದ್ರೆ ನೀವು ಅಲ್ಲಿ ಎಕ್ಸಾಕ್ಟ್ ಮೆಜರ್ಮೆಂಟ್ ತಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಎಲ್ಲಿ ನಿಮ್ಮ ಸ್ಲಿಟ್ ಓಪನಿಂಗ್ ಇರುತ್ತೆ ಅಲ್ಲಿ ನೀವು ಎಕ್ಸಾಕ್ಟ್ ರೌಂಡ್ ಸುತ್ತಳತೆ ತಗೋಬೇಕು. ನಿಮ್ಮ ಅದು ಅಬ್ಡೋಮೆಲ್ ರೌಂಡ್ ಅಂತ ಹೇಳ್ತೀವಿ, ಆರ್ ಸೀಟ್ ರೌಂಡ್ ಮೆಜರ್ ಅಂತ ಹೇಳ್ತೀವಿ. ಓಕೆನಾ. ಅದು ಬಂದ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ಟಿಚ್ ಮಾಡಿದಾಗ. ಓಕೆನಾ. ಎಷ್ಟೇ ದಪ್ಪ ಇದ್ರು ಆ ಫಿಟ್ಟಿಂಗ್ ಮೆಜರ್ಮೆಂಟ್ ನೀಟಾಗಿ ತಗೊಂಡ್ವಿ ಅಂದ್ರೆ ಆಡ್ ಅಂತ ಅನ್ಸಲ್ಲ. ಇಲ್ಲಾಂದ್ರೆ ಮೇಲೆ ಎತ್ಕೊಂಡಂಗಿರುತ್ತೆ. ನೋಡಿದೀರಾ ಕೆಲವ್ರು ಸ್ಲಿಟ್ ಓಪನಿಂಗು ಮೇಲಿರುತ್ತೆ, ಚೂಡಿದಾರ್ ಓಪನಿಂಗ್ ಇರುತ್ತಲ್ಲ ಸೈಡ್ ಓಪನಿಂಗು ಅದು ತುಂಬಾ ಮೇಲಿರುತ್ತೆ. ಅದು ಎಷ್ಟು ಅಕ್ವರ್ಡ್ ಆಗಿ ಕಾಣುತ್ತೆ ಅಂತ ಹೇಳಿದ್ರೆ ತುಂಬಾನೇ ಆಡ್ ಅನ್ಸುತ್ತೆ. ಯಾಕೆಂದ್ರೆ ನಮಗ್ ಬೇಕಾಗಿರೋ ಅಗ್ಲನ ನಾವು ಅಲ್ಲಿ ಮಾರ್ಕ್ ಮಾಡಿರಲ್ಲ, ಇಟ್ಟಿರೋದಿಲ್ಲ. ಓಕೆನಾ. ಸೊ ಈ ಅಳತೆಗೆ 36 ಎದೆ ಸುತ್ತಳತೆ ಇದ್ರೆ ಆಸನದ ಸುತ್ತಳತೆ 40 ಇರುತ್ತೆ. ಅದ್ರ ಕಾಲ್ ಭಾಗ 10 ಇಂಚು ಪ್ಲಸ್ 2 ಇಂಚು. ಮೇಲೆ ಎಷ್ಟು ತಗೊಂಡಿದ್ವಿ? 2 ಇಂಚು ಅಲ್ವಾ, ಅದೇ ಮಾರ್ಕ್ ಮಾಡೋಣ. 10 ಇಂಚು ಅಂಡ್ ದೆನ್ 2 ಇಂಚು. ಓಕೆನಾ. ಕೆಳಗಡೆ ನೋಡಿ, ಇದು ಸ್ಟ್ರೇಟ್ ಕಟ್ ಇರೋದ್ರಿಂದ ನಾವು ಇಲ್ಲಿ ಎಷ್ಟು ಅಗಲ ತಗೊಂಡಿರ್ತೀವೋ ಕೆಳಗಡೆನೂ ಬಾಟಮ್ ಲೈನ್ ಅಲ್ಲೂ ಅಷ್ಟೇ ತಗೋಬಹುದು. ಬಟ್ ನಂದೊಂದು ಸಜೆಷನ್ ಏನಂದ್ರೆ, ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ ಫ್ಯಾಟ್ ಇರೋರು ಏನ್ ಮಾಡಿ, ಮೇಲ್ ಎಷ್ಟಿರುತ್ತೋ ಅಷ್ಟೇ ಕೆಳಗಡೆನೂ ತಗೊಳಕ್ ಹೋಗ್ಬೇಡಿ. ಸೊ ಕೆಳಗಡೆ ಫ್ಲೇರ್ ಬಂದು ಈ ಫ್ಲೇರ್ ಏನಿದೆ ಅಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಅವಾಗ ನಿಮಗೆ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ. ಅಗ್ಲ ನೀಟಾಗಿ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಟಿಲ್ಟ್ ಆಗುತ್ತೆ ಅಂತ ಹೇಳಲ್ವಾ, ಹಂಗಾಗ್ಬಿಡತ್ತೆ. ಸೊ ನಾನಿಲ್ಲಿ 13 ಇಂಚು ಗೋಸ್ಕರ ತಗೋತಾ ಇದ್ದೀನಿ. ಓಕೆನಾ. ಈಗ ಏನ್ ಮಾಡೋಣ, ಔಟರ್ ಪಾಯಿಂಟ್ಸ್ ಏನೇನಿದೆ ಅದನ್ನೆಲ್ಲ ಹೀಗೆ ಸ್ಟ್ರೇಟ್ ಲೈನ್ ಅಲ್ಲಿ ಕನೆಕ್ಟ್ ಮಾಡ್ಕೋತಾ ಹೋಗಿ. ಸೊ ಇದನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಕಟಿಂಗ್ ಮಾಡ್ಬೇಕಾದ್ರೆ ಲೆಗ್ ಶೇಪರ್ ಅಂತ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಅದ್ರಲ್ಲಿ ಮಾರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ. ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಈಗ ನಾನು ಮಾರ್ಕ್ ಮಾಡ್ತಾ ಇರೋದು ನಂದು ಕಟಿಂಗ್ ಲೈನ್. ಓಕೆನಾ. ಸೊ ಬಾಟಮ್ ನಲ್ಲಿ ನಾವು ಲೈಟ್ ಆಗಿ ಕರ್ವ್ ಶೇಪ್ ಕೊಡ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಕಾಣೋದಿಲ್ಲ, ಬ್ಯಾಲೆನ್ಸ್ಡ್ ಅನ್ಸಲ್ಲ. ಸೊ ಹಾಗಾಗಿ ಬಾಟಮ್ ನಲ್ಲಿ ನಾನು 1 ಇಂಚು ಮೇಲೆ ಮಾರ್ಕ್ ಮಾಡಿ ಸ್ಲೈಟ್ ಕರ್ವ್ ಶೇಪ್ ಕೊಡ್ತಾ ಇದ್ದೀನಿ. ಓಕೆ. ಸ್ವಲ್ಪ ಶೀಟ್ ಹೀಗೆ ಇಟ್ಕೋತೀನಿ, ನಿಮ್ಗೆ ನೀಟಾಗಿ ಕಾಣುತ್ತೆ. ಈ ತರ ಲೈಟ್ ಕರ್ವ್ ಶೇಪ್, ಡೀಪ್ ಕರ್ವ್ ಶೇಪ್ ಅಲ್ಲ, ಸ್ಲೈಟ್ ಆಗಿ ಕರ್ವ್ ಶೇಪ್ ನ ಕೊಡಿ. ಓಕೆನಾ. ಇಷ್ಟ ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಕತ್ತಿನ ಅಗಲ ಮಾರ್ಕ್ ಮಾಡೋಣ. 36 ಚೆಸ್ಟ್ ಮೆಜರ್ಗೆ ನಾನಿಲ್ಲಿ 3 ಇಂಚ್ ತಗೋತಾ ಇದ್ದೀನಿ ಕತ್ತಿನ ಅಗಲ. ಓಕೆ. ಫ್ರಂಟ್ ನೆಕ್ ಡೀಪ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ 6 ಇಂಚಸ್ ಅಂಡ್ ಬ್ಯಾಕ್ ಇಟ್ ಇಸ್ 8. ಸೊ ಮುಂಭಾಗ 6, ಬ್ಯಾಕು 8 ಇಂಚು. ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ತರ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ್ದು ನೆಕ್ ಡಿಸೈನ್ ಬೇಕೋ ಅದನ್ನ ನೀಟಾಗಿ ಡ್ರಾ ಮಾಡಿ. ಸೊ ನಾನಿಲ್ಲಿ ಪೆಂಟಗೋನು ಮಾಡ್ತಾ ಇದ್ದೀನಿ. ಬ್ಯಾಕ್ ನಾನಿಲ್ಲಿ ಡ್ರಾ ಮಾಡಲ್ಲ, ಯಾಕಂತ ಹೇಳಿದ್ರೆ ಆ ನಂತರ ಮಾಡ್ಬೇಕು ಅದು. ಓಕೆ. ಇವಾಗ ಆರ್ಮ್ ಹೋಲ್ ಶೇಪ್, ಫಸ್ಟ್ ಹಿಂಭಾಗದ ಕಂಕ್ಲಿನ್ ಶೇಪ್ ಕೊಡಿ. ಡಯಾಗ್ನಲಿ 1.5 ಇಂಚ್ ತಗೋತೀನಿ. ಅಂಡ್ ದೆನ್ ಮಿಡ್ ಪಾಯಿಂಟ್ ತಗೊಂಡು ಹಿಂಭಾಗದ ಕಂಕ್ಲಿನ ಆಕಾರನ ಕೊಡಿ ಫ್ರೆಂಡ್ಸ್. ಓಕೆನಾ. ಅಂಡ್ ದೆನ್ ಫ್ರಂಟ್ ಆರ್ಮ್ ಹೋಲ್ ಶೇಪ್ಗೆ ಒಳಗಡೆ 1/2 ಇಂಚ್ ತಗೊಳ್ಳಿ. ಓಕೆ. ದೆನ್ ಮಾರ್ಕ್ 1 ಇಂಚ್ ಅಂಡ್ ಗಿವ್ ಯೋರ್ ಫ್ರಂಟ್ ಆರ್ಮ್ ಹೋಲ್ ಶೇಪ್. ಮುಂಭಾಗದ ಶೇಪ್ನ ನೀಟಾಗಿ ಕೊಡಿ ಫ್ರೆಂಡ್ಸ್. ಓಕೆನಾ. ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಲ್ವಾ ಫ್ರೆಂಡ್ಸ್. ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ನಿಮ್ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಓಕೆನಾ. ಸೊ ನೀವು ಫಿಟ್ಟಿಂಗಿಗೋಸ್ಕರ ಡ್ರೆಸ್ ಅಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಅಲ್ಲಿ ಡಾಟ್ಸ್ ನೋಡಿರ್ಬೋದು ಹೌದಾ. ಸೊ ಆ ಡಾಟ್ ನಾನು ಇಲ್ಲಿ ಮಾರ್ಕ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಹೇಗಪ್ಪ ಮಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ, ವೇಸ್ಟ್ ಲೈನ್ ಅಲ್ಲಿ, ಸೊಂಟದ ಲೈನ್ ನಾವ್ ಏನ್ ಮಾರ್ಕ್ ಮಾಡಿದೀವಲ್ವಾ ಅಲ್ಲಿ ಡಾಟ್ ಬರುತ್ತೆ. ಸೊ ಎಲ್ಲಿ ಬರ್ಬೇಕು ಅದು ಡಾಟ್, ಹೇಗ್ ಬರ್ಬೇಕು, ಎಲ್ಲಿ ಸ್ಟಿಚ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಬಸ್ಟ್ ಪಾಯಿಂಟ್ ಇರುತ್ತಲ್ಲ, 2 ನಿಪ್ಪಲ್ ಪಾಯಿಂಟ್ ಬರುತ್ತಲ್ಲ ಅಲ್ಲಿ. ಸೊ ಎಲ್ಲಿ ಬರುತ್ತೆ
ಅಂದ್ರೆ ಬಸ್ಟ್ ಪಾಯಿಂಟ್ ಎಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಎದೆ ಸುತ್ತಳತೆ 10ನೇ 1 ಭಾಗ. ಓಕೆ, ಎಷ್ಟು ಬರುತ್ತೆ? 36ಗೆ 3.6 ಬರುತ್ತೆ. ಸೊ ಸೆಂಟರ್ ಲೈನ್ ಇಂದ ಇಲ್ಲಿಗೆ ನಾವು 3.6 ಎಲ್ಲಿ ಬರುತ್ತೆ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ದಟ್ ಈಸ್ ಅವರ್ ಬಸ್ಟ್ ಪಾಯಿಂಟ್ ಲೈನ್. ಅದು ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲ. ಎಷ್ಟು ಉದ್ದ ಇಡ್ಬೇಕಪ್ಪ ಹಾಗಾದ್ರೆ ಅಂದ್ರೆ ನಮ್ಗೆ ಡಾಟ್ ಲೆಂತ್ ಅಂತ ಗೊತ್ತಿದೆ ಹೌದಾ? ಹೇಗೆ ಡಾಟ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಚೆಸ್ಟ್ ಮೆಜರ್ನ 1/4 ಭಾಗ 9 + 1 ಇಂಚು ಮೇಲಿಂದ ಶೋಲ್ಡರ್ ಇಂದ ನಮ್ಮ ನಿಪ್ಪಲ್ ಪಾಯಿಂಟ್ ಎಲ್ಲಿ ಬರುತ್ತೆ, ಎದೆ ಸುತ್ತಳತೆ 1/4 ಭಾಗ + 1 ಇಂಚು. ಇಸಂಟ್ ಇಟ್ ಫ್ರೆಂಡ್ಸ್? ಸೊ ಮೇಲಿಂದ ನಾವು 10 ಇಂಚ್ ಎಲ್ಲಿದೆ ಅಂತ ಮಾರ್ಕ್ ಮಾಡಬೇಕು. 10 ಇಂಚ ತಗೊಳಕ್ ಹೋಗಲ್ಲ, ಯಾಕಂದ್ರೆ ಸ್ಟಿಚಿಂಗಿಗೆ 1/2 ಇಂಚ್ ಬೇಕು. ಸೊ ಮೇಲಿಂದ ನಾನು 10.5 ಮಾರ್ಕ್ ಮಾಡಿದೆ. ಈಗೇನ್ ಮಾಡಿ, ಬಸ್ಟ್ ಪಾಯಿಂಟ್ ಇಂದ ಎಷ್ಟು ಉದ್ದ ಇದೆ ಮೆಜರ್ ಮಾಡಿ ಅದೇ ಉದ್ದನ ಕೆಳಗಡೆನೂ ಮಾರ್ಕ್ ಮಾಡಿ. ಓಕೆನಾ, ಹೀಗೆ. ಅಂಡ್ ದೆನ್ ಡಾಟಿನ ಅಗಲ 1/2 ಇಂಚು ಎರಡೂ ಕಡೆಗೂ. ಓಕೆ, ಈ ತರ ನಾನು ಮಾಡ್ತಾ ಇದ್ದೀನಿ ನೋಡಿ, ಹೀಗೆ ಮಾಡಿ. ಇದನ್ನ ನಾವು ಡೈಮಂಡ್ ಡಾಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಓಕೆ, ಇದೇನಿದು ಡೈಮಂಡ್ ಡಾಟ್. ವೆರೈಟಿ ಆಫ್ ಡಾಟ್ಸ್ ಬರುತ್ತೆ. ದಿಸ್ ಇಸ್ ಒನ್ ಟೈಪ್ ಆಫ್ ಡಾಟ್. ಓಕೆನಾ, ಇದೇ ತರ ನಾವು ಎರಡೂ ಕಡೆಗೂ ಮಾಡ್ಕೋಬೇಕು. ಹೀಗೆ ನೋಡಿ, ನಾನು ಇನ್ನೊಂದು ಶೀಟ್ ಇಟ್ಕೊಂಡಿದ್ದೀನಿ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ಓಕೆನಾ, ಸೊ ಹೇಗೆ ಕಟ್ ಮಾಡಬೇಕು, ಫಸ್ಟ್ ಔಟ್ಲೈನ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಓಕೆ, ಆ ನಂತರ ಫ್ರಂಟ್ ಮತ್ತೆ ಬ್ಯಾಕ್ ನೆಕ್ ಶೇಪು, ಆರ್ಮ್ ಹೋಲ್ ಶೇಪು ಕಟ್ ಮಾಡೋಣ. ಓಕೆ ನೋಡಿ ಫ್ರೆಂಡ್ಸ್, ಕಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಓಕೆ, 2 ಲೇಯರ್ ಇಟ್ಕೊಂಡಿದ್ದೀನಿ ನಾನು ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟಿಗೋಸ್ಕರ. ಓಕೆನಾ, ಫಸ್ಟ್ ಬಾಟಮ್, ದೆನ್ ಸೈಡ್ ಶೇಪ್ಸ್. ಓಕೆ, ಔಟ್ಲೈನ್ ಏನಿದೆ ಅಲ್ಲ ಅದು. ಸೊ ಇದ್ರಲ್ಲಿ ಏನೇ ಡೌಟ್ಸ್ ಇದ್ರು ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆನಾ, ಡಾಟ್ ಹೇಗೆ ಮಾರ್ಕ್ ಮಾಡೋದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ, ಸೊ ನಾವು ಐ ಆಮ್ ಗೋಯಿಂಗ್ ಟು ಕಟ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. 2 ಶೇಪ್ ಇದೆ ಹೌದಾ? ಸೊ ಅದರಲ್ಲಿ ಫಸ್ಟ್ ಹೊರಗಡೆ ಏನಿದೆ ಅಲ್ಲ ಅದು ನಮ್ದು ಬ್ಯಾಕ್ ಆರ್ಮ್ ಹೋಲ್. ಸೊ ವಿಲ್ ಕಟ್ ದ ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಫಸ್ಟ್. ಓಕೆ, ನೆಕ್ಸ್ಟ್ ಶೋಲ್ಡರ್ ಸ್ಲೋಪು. ಅಂಡ್ ದೆನ್ ಐ ಆಮ್ ನಾಟ್ ಗೋಯಿಂಗ್ ಟು ಕಟ್ ನೆಕ್ ಶೇಪ್. ನಾನು ನೋಡಿ ನೆಕ್ ಶೇಪ್ ಕಟ್ ಮಾಡ್ತಾ ಇಲ್ಲ. ಓಕೆನಾ, ಸೊ ಇದು ಕಟ್ ಆಗಿದೆ. ಈಗ ತೆಕ್ಕೊಳ್ಳೋಣ ನಾವು. ದಿಸ್ ಇಸ್ ಮೈ ಬ್ಯಾಕ್ ಪಾರ್ಟ್. ಓಕೆನಾ, ಸೊ ಇದು ಬ್ಯಾಕ್ ಪಾರ್ಟ್. ಇಲ್ಲಿ ಇವಾಗ ನಾನು ಬ್ಯಾಕ್ದು ನೆಕ್ ಎಷ್ಟು ತಗೊಂಡಿದ್ದೆ, 8 ಇಂಚ್. ಐ ಆಮ್ ಗೋಯಿಂಗ್ ಟು ಮಾರ್ಕ್ 8. ನೆಕ್ ವಿಡ್ತ್ 3. ಸೊ ಈ ತರ ಒಂದು ಬಾಕ್ಸ್ ಹಾಕೊಂಡು ನಿಮಗೆ ಇಷ್ಟವಾಗಿರೋ ಡಿಸೈರ್ಡ್ ನೆಕ್ ಶೇಪ್ಸ್ ನಿಮ್ಗೆ ಯಾವ್ದು ಬೇಕು ಅದನ್ನ ಕೊಡಿ. ಸೊ ಹಿಯರ್ ಐ ಆಮ್ ಗಿವಿಂಗ್ ದಟ್ ನನ್ಗೆ ಇಷ್ಟವಾದ ನೆಕ್ ಶೇಪ್. ಓಕೆ, ಸೊ ನಾವು ಐ ಆಮ್ ಕಟಿಂಗ್ ದ ನೆಕ್ ಶೇಪ್. ಈಗ ನಾನು ನೆಕ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ, ಬ್ಯಾಕ್ ನೆಕ್ ಶೇಪ್. ಓಕೆ, ಯೂಶಲಿ ಫ್ರಂಟ್ಗಿಂತ ಬ್ಯಾಕ್ದು ನಮ್ದು ಡೀಪ್ ಜಾಸ್ತಿ ಇರ್ತದೆ ನೆಕ್ ಶೇಪ್ ಅಲ್ಲಿ. ಓಕೆ, ಸಿ ಇದು ನಂದು ಬ್ಯಾಕ್ ಪಾರ್ಟ್. ಸೊ ಫ್ರಂಟ್ ಪಾರ್ಟ್ ಅಲ್ಲಿ ಏನ್ ಮಾಡೋಣ ಈಗ ನೋಡಿ, ಫ್ರಂಟ್ ಆರ್ಮ್ ಹೋಲ್ ಶೇಪ್ನ ಕಟ್ ಮಾಡಿ. ಓಕೆ, ಅಂಡ್ ನೆಕ್ಸ್ಟ್ ಫ್ರಂಟ್ ನೆಕ್ ಶೇಪ್. ಓಕೆ, ಇದು ಕೂಡ ನಮ್ದು ಕಂಪ್ಲೀಟ್ ಆಯ್ತು. ದಿಸ್ ಇಸ್ ಮೈ ಫ್ರಂಟ್ ಪಾರ್ಟ್. ಓಕೆನಾ, ಸೊ ಹೀಗೆ ಇಟ್ಕೊಂಡಾಗ ನಮಗೆ ಫ್ರಂಟು ಎಲ್ಲೆಲ್ಲಿ ನಾಚ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು ಫ್ರೆಂಡ್ಸ್. ನೋಡಿ, ಸೈಡ್ ಸ್ಲಿಟ್ ಎಲ್ಲಿ ಬರುತ್ತೆ ಅಲ್ಲಿ ಒಂದು ನಾಚ್ ಮಾಡಬೇಕು. ಅಂಡ್ ದೆನ್ ಸ್ಟಿಚಿಂಗ್ ಲೈನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ದು ಫಿಟ್ಟಿಂಗ್ ಅದು. ಅಂಡ್ ದೆನ್ ಕೆಳಗಡೆ ಬಾಟಮ್ದು ಶೇಪ್ ಬಂದು ಎಲ್ಲಿ ಸ್ಲಿಟ್ ನಮಗೆ ಹೊಲಿಬೇಕು ನಾವು ಅಲ್ಲೊಂದು ನಾಚ್ ಮಾಡ್ಕೋಬೇಕು. ಓಕೆನಾ, ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡೂ ಸೇರಿ. ಸೊ ನೋಡಿ, ಫ್ರಂಟ್ ನೆಕ್ ಶೇಪ್ ಕಾಣಿಸ್ತಿದೆ, ಬ್ಯಾಕ್ ಕಾಣಿಸ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ದು ಡೀಪ್ ಜಾಸ್ತಿ ಇದೆ ಅದಕ್ಕೋಸ್ಕರ. ಓಕೆನಾ, ಸೊ ಫ್ರಂಟ್ ಅಲ್ಲಿ ನಾವು ಹೇಗೆ ಡಾಟ್ ಮಾರ್ಕ್ ಮಾಡಿದ್ವಿ ಅದು ಕೂಡ ಬ್ಯಾಕ್ ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದು ಸ್ಟಿಚ್ ಮಾಡ್ಕೊಳ್ತಾ ನಾವು ಮಾಡೋಣ. ಓಕೆ ಫ್ರೆಂಡ್ಸ್, ಐ ಹೋಪ್ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಎಲ್ಲರಿಗೂ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಅಂತೂ ಬೇಕಲ್ವಾ ಫ್ರೆಂಡ್ಸ್? ಲೈಕ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಫ್ರೆಂಡ್ಸ್. ಓಕೆ, ಹೀಗೆ ಎನ್ಕರೇಜ್ ಮಾಡ್ತಿರ್ತೀರಾ ಅಂತ ಭಾವಿಸ್ತೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.